ಆ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಗಡಿ ಭಾಗದ ಏನು ಕ್ಷೇತ್ರಗಳಿದ್ದಾವೆ, ಗ್ರಾಮಗಳಿದ್ದಾವೆ, ಅಲ್ಲೆಲ್ಲ ಕಡೆನೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಹೋಗಿದ್ರು, ಅಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಜಯ್ ಸಿಂಗ್ ಅವರು ಅವ್ರ ಕ್ಷೇತ್ರದಲ್ಲಿ ಓಡಾಡ್ತಾ ಇರುವಂಥದ್ದು ಬಿಟ್ಟರೆ ಇನ್ಯಾವ ಶಾಸಕನೂ ಕಾಣಿಸ್ತಾ ಇಲ್ಲ. ಸಂಸದರು ಅನ್ನುವಂಥವ್ರು ಇದರ ಇಲ್ವಾ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಹಂಗಿದೆ ಪರಿಸ್ಥಿತಿಯಲ್ಲಿ. ಇನ್ನು ಯಾದಗಿರಿಯಲ್ಲಿ ಭೀಮಾ ನದಿಯಿಂದ ನೆರೆ ಸ್ಥಿತಿ ಉಂಟಾಗಿದೆ. ಉರಸಗುಂಡಗಿ ಗ್ರಾಮಕ್ಕೆ ಭೀಮಾ ನದಿ ದಿಗ್ಬಂಧನ, ಗ್ರಾಮಕ್ಕೆ ನುಗ್ಗಿರುವಂಥ ಮಳೆ ನೀರು, ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಜನರ ಕಷ್ಟಕ್ಕೆ ನೀವು ಆಗಲಿಲ್ಲ ಅಂದರೆ ನೀವು ಗೆದ್ದೇನು ಪ್ರಯೋಜನ ಅಂತ. ಏನು ಗೆಲ್ತಿರೋ ಏನು ಬಿಲ್ಡಪ್ ಕೊಡ್ಕೊಂಡು ಬರೀ ಗ್ಯಾರಂಟಿ ಗ್ಯಾರಂಟಿ ಇಷ್ಟೇ ಮಾತುಗಳು ಇವ್ರದ್ದು. ನೋಡಿ ಅಲ್ಲಿ ಹೆಂಗಿದೆ ಅಂತ, ಗ್ಯಾರಂಟಿ ಸಂಕಷ್ಟಗಳು ಹೆಂಗಿದಾವೆ ಅಂತ. ಅಷ್ಟೊಂದೆಲ್ಲ ಮುಳುಗಡೆ ಆಗಿದೆ. ಹೌದು, ಈ ನೈಸರ್ಗಿಕ ವಿಕೋಪಗಳಾದಂಥ ಸಂದರ್ಭದಲ್ಲಿ ಸಂಕಷ್ಟಗಳು ಎದುರಾದಾಗ ಇದೆಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಸ್ಪಂದಿಸ್ಬೇಕಲ್ಲ, ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಿಕೊಡ್ಬೇಕಲ್ಲ. ಬಟ್ಟೆ ಬರೆ ಕಳ್ಕೊಂಡಿದ್ದಾರೆ, ಜಮೀನುಗಳು ಹೋಗಿದ್ದಾವೆ, ಕಾಳಜಿ ಕೇಂದ್ರಗಳನ್ನು ತೆರಿಬೇಕು, ಅದನ್ನು ಕೂಡ ತೆರಿತಾ ಇಲ್ಲ. ಊಟದ ವ್ಯವಸ್ಥೆ ಇಲ್ಲ, ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಸರ್ಕಾರ. ಏನು ಮಾಡ್ತಾ ಇದ್ದಾರಪ್ಪ? ಮುಖ್ಯಮಂತ್ರಿಗಳಾದರೂ ಒಂದು ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಅಲ್ಲಿ. ಯಾಕೆಂದರೆ ಮುಖ್ಯಮಂತ್ರಿಗಳಂತೂ ಹೋಗಲ್ಲ. ಅಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾದರೂ ಕಳಿಸ್ಬೇಕಲ್ಲ, ಶಾಸಕರನ್ನಾದರೂ ಕಳಿಸ್ಬೇಕಲ್ಲ. ಬೆಂಗಳೂರಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ, ಗೂಟದ ಕಾರಲ್ಲಿ ಗೂಟ ಹೊಡ್ಕೊಂಡು ಬೆಂಗಳೂರಲ್ಲೇ ಕೂತ್ಕೊಂಡಿರಬೇಕು. ಅವ್ರ ಕ್ಷೇತ್ರಗಳಿಗೂ ಹೋಗ್ತಾ ಇಲ್ಲ. ನೋಡಿ ಯಾದಗಿರಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಅಲ್ಲಿ ಪ್ರತ್ಯಕ್ಷವಾಗಿ ವರದಿ ಮಾಡಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಅಕ್ಷರಶಃ ಯಾದಗಿರಿ ಜಿಲ್ಲೆಯ ಜನರು ಮತ್ತು ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ರೈತರು ಸಾಕಷ್ಟು ಹೈರಾಣಾಗಿದ್ದಾರೆ. ಏನು ಭೀಮಾ ನದಿಯ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. 3,50,000 ಕ್ಯೂಸೆಸ್ಗೂ ಅಧಿಕ ನೀರನ್ನ ಬಿಡಲಾಗ್ತಾ ಇದೆ. ನಾವು ಇವತ್ತು ಏನು ಯಾವ ರೀತಿ ಒಂದು ಇಲ್ಲಿಯ ಪರಿಸ್ಥಿತಿ ಇದೆ ಅಂತ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋದಕ್ಕೆ ಬಂದಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇದು ಯಾದಗಿರಿಯಿಂದ ಏನು ನಾಯ್ಕಲ್ ಗ್ರಾಮದಿಂದ ಚಾಮನಹಳ್ಳಿಗೆ ಹೋಗ್ತಕ್ಕಂತಹ, ಚಟ್ನಹಳ್ಳಿಗೆ ಹೋಗ್ತಕ್ಕಂತಹ ಮುಖ್ಯ ರಸ್ತೆ ಇದೆ. ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಜೊತೆಗೆ ಏನು ಬಲಭಾಗದಲ್ಲಿ ಇರ್ತಕ್ಕಂತಹ ಏನು ಜಮೀನುಗಳಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿದ್ದಾವೆ. ನೀರು ನುಗ್ಗಿ ಸಂಪೂರ್ಣವಾಗಿ ಏನು ಭತ್ತ ಸಂಪೂರ್ಣವಾಗಿ ಜಲಾವೃತ ಆಗಿ ಸಂಪೂರ್ಣ ಹಾನಿಯಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ರೈತರು ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಏನು ನಮ್ ಜೊತೆಗೆ ಈಗ ರೈತರು ಕೂಡ ಇದ್ದಾರೆ ಇಲ್ಲಿ ಮಾತಾಡೋದಕ್ಕೆ. ರೈತರು ಯಾವೆಲ್ಲ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ ಈಗ ರೈತರನ್ನ ಮಾತಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಏನೆಲ್ಲ ನಷ್ಟ ಆಗಿದೆ ಸರ್? ಈಗಾಗಲೇ ಹೊಲಕ್ಕೆ ಹೋಗಿದ್ದೀವಿ. ಒಳೆದಂಡಿ ಮೋಟ್ರುಗಳು ಎಲ್ಲ ಸತ್ಯಾನ ಮುನಿಗಿ ಹೋಗ್ಯಾವ. ಈಗ ಮತ್ತೆ ಹೊಲದಲ್ಲಿ ಮತ್ತೆ ದಿನಕ್ಕೆ ಒಂದೊಂದು ಗೇಣು ಏರ್ಲಕ್ಕೈತದ ನೀರು. ಇನ್ನ ಒಂದು ತಾಸು ಬಿಟ್ರೆ ಮತ್ತೆ ರೋಡ್ ಅಂತ ಆಲ್ರೆಡಿ ಯಾಕಾಗಿ ಹೋಗ್ಯದ್ರಿ. ಈಗ ಇನ್ನ ಏರದ್ರಾಗ ನೀರು ವಿಪರೀತ ನೀರಾದ್ರಿ. ಇನ್ನ ಮಳೆ ಎಲ್ಲ ಈಗ ಈಗ ಸತತ 48 ಗಂಟೆ ಆಯ್ತು ಸತತ ಮಳೆ ಬರ್ಲಾಗೈತಿ. ಆಲ್ರೆಡಿ ಈಗೆಲ್ಲ ಹತ್ತಿ ಕಲಾಸು, ಆಲ್ರೆಡಿ ಏನು ಭತ್ತ ಕಲಾಸು ಎಲ್ಲ ಸರ್ವನಾಶ ಆಗಿದೆ. ಒಟ್ಟಾರೆ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ವರ್ಣನ ಆರ್ಭಟದಿಂದ ರೈತರು ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ಯಾದಗಿರಿ ಜಿಲ್ಲೆಗೆ ಬರ ಪೀಡಿತ ಪ್ರದೇಶ ಅಂತೇಳಿ ಸರ್ಕಾರ ಘೋಷಣೆಯನ್ನ ಮಾಡಿ ರೈತರಿಗೆ ಏನೋ ಒಂದು ಸಹಾಯವನ್ನು ಮಾಡತಕ್ಕಂತ, ಪರಿಹಾರವನ್ನು ಒದಗಿಸ್ತಕ್ಕಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ರೈತರ ಕಣ್ಣೀರು ಒರೆಸ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ರೈತರ ಆಗ್ರಹ ಐತೆ. ನ್ಯೂಸ್ 18 ಕಳಕಳಿ ಕೂಡ ಆಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಬೀದರ್ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಮಾಂಜ್ರಾ ನದಿಯ ಅಬ್ಬರ ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು. ಅಲ್ಲಿ ಮಹಾರಾಷ್ಟ್ರದ ದನೇಗಾಂವ್, ಕಾರಂಜ ಮತ್ತು ಚುಳಕಿನಾಲಾ ಡ್ಯಾಂನಿಂದ ಹರಿದು ಬರ್ತಾ ಇರುವಂಥದ್ದು ಅಪಾರ ಪ್ರಮಾಣದ ನೀರು. ಮಾಂಜ್ರಾ ನದಿಯ ಅಕ್ಕಪಕ್ಕದ ಗ್ರಾಮಗಳಿಗೆ ನೆರೆಯ ಭೀತಿ ಉಂಟಾಗಿದೆ. ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಬೀದರ್, ಔರದ್, ಬಾಲ್ಕಿ, ಹುಲಸೂರ ತಾಲೂಕಿನಲ್ಲಿ ಹರಿಯುವಂಥ ಮಾಂಜ್ರಾ ನದಿ ಅದು ಕಾರಂಜ ಡ್ಯಾಂನಿಂದ 7,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ನದಿಗೆ. ದನೇಗಾವ ಮತ್ತು ಚುಳಕಿನಾಲಾ ಡ್ಯಾಂಗಳಿಂದಲೂ ಕೂಡ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತದೆ. ಮೈದುಂಬಿ ಹರಿತಾ ಇರುವಂಥದ್ದು ಮಾಂಜ್ರಾ ನದಿಯಿಂದ ನೀರು. ಬೀದರ್, ಔರದ್, ಬಾಲ್ಕಿ, ಹುಲಸೂರ ತಾಲೂಕಿನ ಕೆಲ ಗ್ರಾಮಗಳ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬೀದರ್ನಲ್ಲಿ ಹೇಗಿದೆ ನೆರೆಯ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆಯಾದ್ಯಂತ ಕೂಡ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಮಾಂಜ್ರಾ ನದಿ ಮೈದುಂಬಿ ಹರಿತಾ ಇರತಕ್ಕಂಥದ್ದು. ಮೈದುಂಬಿ ಹರಿತಾ ಇರೋ ಪರಿಣಾಮದಿಂದ ಮಾಂಜ್ರಾ ನದಿಯ ಅಕ್ಕಪಕ್ಕದ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಿದೆ, ಆ ಗ್ರಾಮಗಳಿಗೆ ಇವತ್ತು ನೆರೆಯ ಭೀತಿ ಶುರುವಾಗಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಕೌಟಾಬಿ ಗ್ರಾಮದ ಮಾಂಜ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಮೇಲ್ಸೇತುವೆ ಮೇಲೆ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಾಂಜ್ರಾ ನದಿ ಮೈದುಂಬಿ ಹರಿತಾ ಇದೆ ಅನ್ನೋದು. ನೋಡ್ತಾ ಇರಬಹುದು ನೀವು, ಮಾಂಜ್ರಾ ನದಿ ಇವತ್ತು ಮೈದುಂಬಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಗ್ರಾಮಗಳ ಜಮೀನುಗಳಿದೆ, ಆ ಜಮೀನುಗಳು ಕೂಡ ಇವತ್ತು ಸಂಪೂರ್ಣ ಜಲಾವೃತ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಅಪಾಯದ ಮಟ್ಟ ಮೀರಿ ಇವತ್ತು ಮಾಂಜ್ರಾ ನದಿ ಹರಿತಾ ಇರತಕ್ಕಂಥದ್ದು. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಇದೇ ರೀತಿಯಾಗಿ ಮಾಂಜ್ರಾ ನದಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಆ ಜಮೀನುಗಳು ಅಕ್ಕಪಕ್ಕದ ಮಾಂಜ್ರಾ ನದಿಯ ಅಕ್ಕಪಕ್ಕ ಬರ್ತಕ್ಕಂಥ ಬೀದರ್ ಮತ್ತು ಬೀದರ್ ಬಾಲ್ಕಿ ಔರಾದ್ ಹುಲ್ಸೂರು ತಾಲೂಕಿನ ಕೆಲ ಗ್ರಾಮಗಳಿಗೆ ಇವತ್ತು ನೆರೆಯ ಭೀತಿ ಶುರುವಾಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಕಣ್ಣಿಗೆ ಕಾಣುವಷ್ಟು ಕೂಡ ಇವತ್ತು ನೀರು ಕಾಣಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ನೀವು ನೋಡ್ತಾ ಇರ್ಬೋದು, ನೀರಿನ ಆಳ ಕೂಡ ಎಷ್ಟಿದೆ ಅನ್ನೋದನ್ನ ಅಲ್ಲಿ ನದಿಯ ಮಧ್ಯದಲ್ಲಿ ಇರ್ತಕ್ಕಂಥ ವಿದ್ಯುತ್ ಕಂಬ ಕೂಡ ಇವತ್ತು ಮುಳುಗಡೆ ಆಗುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಷ್ಟು ಎತ್ತರ ಪ್ರಮಾಣದಲ್ಲಿ ನೀರು ಹರಿತಾ ಇರತಕ್ಕಂಥದ್ದು. ಇದರ ಪರಿಣಾಮವಾಗಿ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆ ಸಂಪೂರ್ಣ ಮುಳುಗಡೆ ಆಗಿರ್ತಕ್ಕಂಥದ್ದು. ಅಂದ್ರೆ ಆಳೆತ್ತರದ ಕಬ್ಬು ಇದ್ರೂ ಕೂಡ ಅದು ಸಂಪೂರ್ಣ ಮುಳುಗಡೆ ಆಗಿ ಸ್ವಲ್ಪ ಭಾಗ ಅಷ್ಟೇ ಉಳಿದಿರ್ತಕ್ಕಂಥದ್ದು. ಅಷ್ಟು ಪ್ರಮಾಣದಲ್ಲಿ ಇವತ್ತು ಮಾಂಜ್ರಾ ನದಿ ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಅಂದ್ರೆ ಬೀದರ್ ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ಕಾರಂಜ ಜಲಾಶಯದಿಂದ 7,000 ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಟ್ಟಿರ್ತಕ್ಕಂಥ ಮಾಂಜ್ರಾ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ದನೇಗಾಂವ್ ಡ್ಯಾಮ್ ಕೂಡ ಇವತ್ತು ಸಂಪೂರ್ಣ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಅಪಾರ ಪ್ರಮಾಣದ ನೀರನ್ನ ಇವತ್ತು ಮಾಂಜ್ರಾ ನದಿಗೆ ಹರಿಬಿಟ್ಟಿದ್ದಾರೆ. ಜಿಲ್ಲಾಡಳಿತ ಕೂಡ ಮಾಂಜ್ರಾ ನದಿ ಅಕ್ಕಪಕ್ಕ ಬರ್ತಕ್ಕಂಥ ಗ್ರಾಮಗಳ ಜನರಿಗೂ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ನದಿಯ ಅಕ್ಕಪಕ್ಕ ಹೋಗಬಾರ್ದು, ಮತ್ತೆ ಜಾನುವಾರುಗಳನ್ನ ತೆಗೆದುಕೊಂಡು ಹೋಗಬಾರ್ದು ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಜನರಿಗೆ ಅಲರ್ಟ್ ಅನ್ನ ನೀಡಿರ್ತಕ್ಕಂಥದ್ದು. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸದ್ಯ ಈಗ ಮಳೆ ಜಿಟಿ ಶುರುವಾಗಿರೋದು ಇದ್ರೂ ಕೂಡ ಡ್ಯಾಮ್ಗಳಿಂದ ಅಪಾರ ಪ್ರಮಾಣದ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ. ಹೊರಗೆ ಬಿಡ್ತಾ ಇರೋ ಪರಿಣಾಮವಾಗಿ ಇವತ್ತು ಮಾಂಜ್ರಾ ನದಿ ಮೈದುಂಬಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಮಾಂಜ್ರಾ ನದಿಯ ನೀರಿನಿಂದ ಇವತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ನೆರೆಯ ಭೀತಿ ಶುರುವಾಗಿದ್ದು, ಇದೇ ರೀತಿ ಮುಂದುವರೆದರೆ ಗ್ರಾಮಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತಾನೆ ಹೇಳ್ಬೋದು. ದುರ್ಗಪ್ಪ ಹೊಸ್ಮನಿ, ನ್ಯೂಸ್ 18 ಬೀದರ್.